ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ತಿಪ್ಪಸಂದ್ರದಲ್ಲಿ ಡಿಕೆ ಸುರೇಶ್ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ತಿಪ್ಪಸಂದ್ರದಲ್ಲಿ ಬಹಿರಂಗ ಸಭೆ ನಡೆಸಿ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಮತಯಾಚನೆಯಲ್ಲಿ ತೊಡಗಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಮುಂದಿಟ್ಟುಕೊಂಡು ಮತಯಾಚನೆ ಮಾಡ್ತಾ ಇದ್ದಾರೆ. ಹೇಮಾವತಿ ನೀರು ಬೇಕು ಅಂದ್ರೆ ಸುರೇಶ್ ಅಣ್ಣ ಗೆಲ್ಲಬೇಕು ಅಂತ ಹೇಳಿ ಬಾಲಕೃಷ್ಣ ಹೇಳಿದ್ದಾರೆ. ಹೇಮಾವತಿ ನೀರು ಬೇಕು ಅಂತ ಹೇಳಿದ್ರೆ ಸುರೇಶ್ ಅಣ್ಣ ಗೆಲ್ಲಬೇಕು ಎನ್ನುವ ಮಾತನ್ನು ಹೇಳೋದ್ರ ಮೂಲಕ ಮತ ಪ್ರಚಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ತೊಡಗಿಕೊಂಡಿದ್ದಾರೆ. ಪ್ರತಿದಿನವೂ ಕೂಡ ಅನೇಕ ಭಾಗಗಳಲ್ಲಿ ರೋಡ್ ಶೋ ಮೂಲಕ ಬಹಿರಂಗ ಸಭೆಗಳ ಮೂಲಕ ಬಹಳ ದೊಡ್ಡ ಮತ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಡಿಕೆ ಸುರೇಶ್ ಗಮನಿಸ್ತಾ ಇದ್ದೀರಿ. ಡಿಕೆ ಸುರೇಶ್ ಜೊತೆಯಲ್ಲಿ ಮುಖ್ಯಮಂತ್ರಿ ಚಂದ್ರು ಕೂಡ ಕಾಣಿಸ್ಕೊಂಡಿದ್ದಾರೆ. ಮಾಗಡಿಯ ಶಾಸಕ ಬಾಲಕೃಷ್ಣ ಕೂಡ ಕಾಣಿಸ್ಕೊಂಡಿದ್ದಾರೆ. ಆಮ್ ಆದ್ಮಿ ಪಕ್ಷ ಅಂದರೆ ಇಂಡಿಯಾ ಮೈತ್ರಿಕೂಟದ ಭಾಗವಾಗಿರುವಂಥ ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಇದ್ದಾರೆ. ಮಾಗಡಿ ಬಾಲಕೃಷ್ಣ ಸೇರಿದಂತೆ ಅನೇಕ ಮುಖಂಡರುಗಳು ಕೂಡ ಇದ್ದಾರೆ. ಬೃಹತ್ ಸೇಬಿನ ಮಾಲೆಯನ್ನು ಹಾಕೋದ್ರ ಮೂಲಕ ರೋಡ್ ಶೋನಲ್ಲಿ ಸ್ವಾಗತ ಮಾಡಲಾಗಿದೆ. ಹೇಮಾವತಿ ಅಂದರೆ ಹಾಸನದಿಂದ ಬರುವಂಥ ಹೇಮಾವತಿ ನದಿ ನೀರು ಬೇಕು ಅಂತ ಹೇಳಿದ್ರೆ ನೀವು ಸಪೋರ್ಟ್ ಮಾಡಬೇಕು, ಸುರೇಶ್ ಅಣ್ಣನ ಗೆಲ್ಲಿಸಬೇಕು ಅಂತ ಹೇಳಿ ಮಾಗಡಿಯ ಶಾಸಕ ಬಾಲಕೃಷ್ಣ ಮನವಿ ಮಾಡಿಕೊಂಡಿದ್ದಾರೆ. ಸುಮಾರು 6 ಕೋಟಿ ವೆಚ್ಚದಲ್ಲಿ ಸಂಪೂರ್ಣವಾಗಿ ಎಲ್ಲ ಕಡೆ ಕಾಂಕ್ರೀಟ್ ರಸ್ತೆಗಳಾಗಬೇಕು, ಚರಂಡಿ ಆಗಬೇಕು ಅಂತಕ್ಕಂಥ ಮಾತನ್ನ ಏನ್ ಕೊಟ್ಟಿದ್ದು. ಈಗಾಗಲೇ ಅದು ಕೂಡ ಟೆಂಡರ್ ಪ್ರಕ್ರಿಯೆ ಹೋಗಿರ್ತಕ್ಕಂಥದ್ದು. 7 ವಾರ್ಡ್ಗೂ ಕೂಡ 1 ಕೋಟಿ ಹಣವನ್ನ ಕೊಡ್ತಕ್ಕಂಥ ತೀರ್ಮಾನವನ್ನ ಮಾಡಿದ್ದೇವೆ. 7 ಕೋಟಿ ಹಣವನ್ನು ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ನಿಮ್ಮ ವಾರ್ಡ್ನಲ್ಲಿ ನೀವು ಎಷ್ಟು ಮತವನ್ನು ಹಾಕಿಸಿದ ಮುಖಂಡರು ಅಂತ ನೋಡ್ತೇವೆ. ಪ್ರತಿ ವಾರ್ಡ್ಗೂ 1 ಕೋಟಿ ಕೊಟ್ಟಿದ್ದೇವೆ. ನೀವು ಎಷ್ಟು ಓಟ್ಗಳನ್ನು ಹಾಕಿಸಿದ ಪ್ರತಿ ವಾರ್ಡ್ನಲ್ಲಿ ಇರ್ತಕ್ಕಂಥದನ್ನ ಈ ಚುನಾವಣೆಯಲ್ಲಿ ನೀವೆಲ್ಲ ತೀರ್ಮಾನ ಮಾಡಬೇಕಾಗ್ತದೆ. ಬಂದಿದ್ದಾರೆ, ನಾವು ಕೂಲಿ ಕೇಳಕ್ಕೆ ಬಂದಿದ್ದೀವಿ, ಕೆಲಸ ಮಾಡ್ತೇವೆ, ಮತ ಹಾಕಿ ಅಂತ ಕೇಳಕ್ ಬಂದಿದ್ದೀವಿ, ನಾವು ಸುಳ್ಳು ಹೇಳಕ್ ಬಂದಿಲ್ಲ. ಬಂಧುಗಳೇ, ವೀರಾಪುರದಲ್ಲಿ ಸ್ವಾಮೀಜಿಯವರ ಗ್ರಾಮವನ್ನ ಯಡಿಯೂರಪ್ಪನವರಿದ್ದಂಥ ಸಂದರ್ಭದಲ್ಲಿ ಅದನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ಹಣವನ್ನು ಮಂಜೂರು ಮಾಡಿದ್ರೆ ಅವರಿಗೆ ಅಡಿಕೆ ಹೇಳಿದ ತಕ್ಷಣ ಯಡಿಯೂರಪ್ಪನವರ ಕೆಳಗೆ ಅಧಿಕಾರದಿಂದ ಹೇಳಿದ ತಕ್ಷಣವೇ ಅಭಿವೃದ್ಧಿಯನ್ನು ಕಡೆಗಾಣಿಸಿದ್ರು. ಶಾಸಕರು ಒಂದು ಚರ್ಚೆ ಮಾಡಲಿಲ್ಲ, ವಿಧಾನಸೌಧದಲ್ಲಿ ಯಾಕೆ ನಿಲ್ಲಿಸಿದ್ರು ಅಂತ ಕೇಳಿಲ್ಲ. ಇಲ್ಲಿಂದ ಬಂದಂತ ಉಸ್ತುವಾರಿ ಸಚಿವರು ಅಲ್ಲಿ ಹೋಗಿ ಕನಿಷ್ಠ ಭೇಟಿ ಕೊಟ್ಟು ಏನ್ ನಡೀತಾ ಇದೆ ಪರಮಪೂಜ್ಯವರ ಸ್ವಾಮೀಜಿಯವರ ಕೆಲಸ ಅಂತೇಳಿ ನೋಡ್ಲಿಕ್ಕೆ ಹೋಗಿಲ್ಲ. ಅಶ್ವತ್ಥನಾರಾಯಣರವರು ಪುಗಳೆ ಬಿಡ್ಲಿಕ್ಕೆ ಬಂದಿದ್ದಾರೆ. ನಮ್ಮ ಸರ್ಕಾರ ಬಂದ ತಕ್ಷಣ ಸನ್ಮಾನ್ಯ ಡಿಕೆ ಸುರೇಶ್ ಅವರು ನನ್ನನ್ನು ಕರ್ಕೊಂಡೋಗಿ ಇದರಿಂದ ಈ 2 ವರ್ಷಗಳಲ್ಲಿ ಲೋಕಾರ್ಪಣೆಯನ್ನು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ನಾವು ಕೊಟ್ಟಿದ್ದೇವೆ. ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರ ನಾವೆಲ್ಲ ಕೂಡ ಅಭಿಮಾನಿಗಳಿಗೆ ಸಂತೋಷದ ಸುದ್ದಿ ಅಂತಂದ್ರೆ ಭಾರತೀಯ ಜನತಾ ಪಕ್ಷವನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದನ್ನ ನಾವು ಕಾಂಗ್ರೆಸ್ ಅವರು ಅದನ್ನು ಅಭಿವೃದ್ಧಿ ಪಡಿಸಿ ಇನ್ನು 2 ವರ್ಷಗಳಲ್ಲಿ ನಾವು ಲೋಕಾರ್ಪಣೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಸನ್ಮಾನ್ಯ ಪತ್ರಗಳು ಇಚ್ಛೆ ಪಡ್ತಾರೆ. ಅದಾದ್ರೆ SPDS ಹೋಗಿ ರೈತರಿಗೆ ಉಚಿತವಾಗಿ ಟ್ರಾನ್ಸ್ಫಾರ್ಮರ್ ಕೊಡ್ತಕ್ಕಂಥ ಕೆಲಸ ಯಾರಾದ್ರೂ ಮಾಡಿದ್ರ? ಯಾರಾದ್ರೂ ಕೇಳಿದ ರೈತರು? ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಇಂಧನ ಸಚಿವರಾದಂತಹ ಸಂದರ್ಭದಲ್ಲಿ ಪ್ರತಿ ರೈತರಿಗೆ ಉಚಿತವಾಗಿ ಟ್ರಾನ್ಸ್ಫಾರ್ಮರ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಕಳೆದ ಬಿಜೆಪಿ ಸರ್ಕಾರದಲ್ಲಿ ದುಡ್ಡು ಖರ್ಚುಕೊಂಡ್ರು, 30,000 25,000 ದುಡ್ಡು ಖರ್ಚುಕೊಂಡ್ರು. ಅವ್ರ ಯೋಗ್ಯತೆಗೆ ಒಂದು ಟ್ರಾನ್ಸ್ಫಾರ್ಮರ್ ಹಾಕ್ಲಿಕ್ಕೆ ಆಗಲಿಲ್ಲ. ನಮ್ಮ ಸರ್ಕಾರ ಬಂದ ತಕ್ಷಣ ಡಿಕೆ ಸುರೇಶ್ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ಇಂಧನ ಸಚಿವರನ್ನು ಭೇಟಿ ಮಾಡಿ ಇವತ್ತು ಏನು ದುಡ್ಡು ಕಟ್ಟಿದಂತ ರೈತರಿಗೆ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಟಿಸಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದೇವೆ. ಅದಾದ್ರೆ ಇಲ್ಲಿ ಪ್ರಮುಖವಾಗಿ ಬದುಕು ಕಟ್ಟಿಕೊಂಡಿರ್ತಕ್ಕಂಥವರು ನೇಯ್ಗೆ ಸಮಾಜದವರು ಇವತ್ತೆಲ್ಲರೂ ಕೂಡ ಏನು ಆ ಒಂದು ಪ್ರತಿಯೊಂದು ಮನೆಯಲ್ಲೂ ಕೂಡ ನೇಕಾರರು ಏನಿದ್ದಾರೆ ಅವರಿಗೆ ಉಚಿತವಾಗಿ ಕರೆಂಟ್ ಅನ್ನು ಕೊಡಬೇಕು. ಅವರ ಜೀವನದ ಮಟ್ಟ ಕಷ್ಟ ಆಗಿದೆ, ಅವರಿಗೆ ಉಚಿತವಾದ ಕರೆಂಟ್ ಅನ್ನು ಕೊಡಬೇಕು, ಅವರ ಬದುಕಿಗೆ ಶಕ್ತಿ ತುಂಬಬೇಕು ಅಂತೇಳಿ ಸನ್ಮಾನ್ಯ ಎಸ್.ಎಂ. ರೇವಣ್ಣವರು, ಡಿಕೆ ಸುರೇಶ್ ಅವರು ಸಿದ್ದರಾಮಯ್ಯನವರನ್ನು ಕರ್ಕೊಂಡೋಗಿ 10 HP ವರೆಗೂ ಕೂಡ ಉಚಿತವಾಗಿ ಯಾರು ಕೂಡ ಕರೆಂಟ್ ಬಿಲ್ ಕಟ್ಟಿಗೆ ಮಾಡಬಹುದು ಅಂತ ಹೇಳಿ ಅದಕ್ಕೆ ಸಹಕಾರವನ್ನು ಕೊಟ್ಟಂತವರು ಅದು ಕಾಂಗ್ರೆಸ್ ಸರ್ಕಾರ, ಅದು ರೇವಣ್ಣವರು, ಡಿಕೆ ಸುರೇಶ್ ಅವರು ನಾವೆಲ್ಲರೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಾನು ನೇಕಾರರಲ್ಲಿ ಮನವಿ ಮಾಡ್ತೇನೆ.
ಯಾರು ನಿಮ್ಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಗೆ ಆಶೀರ್ವಾದವನ್ನ ಮಾಡಬೇಕು ಅಂತೇಳಿ ನೇಕಾರರಲ್ಲಿ ಮನವಿ ಮಾಡ್ತೇನೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತೇವೆ. ಇವತ್ತು ಬಸ್ ಸ್ಟ್ಯಾಂಡ್ ಮಾಡ್ತೀವಿ ಅಂತ ಮಾತ್ಕೊಟ್ಟಿದ್ದು, ಡಿಪೋ ಮಾಡ್ತೀವಿ. ನೀವು ಯಾರು ಕೂಡ ಮಾಗಡಿಗೆ ಫೋನ್ ಮಾಡಬೇಕು, ತುಮಕೂರಿಗೆ ಫೋನ್ ಮಾಡಬೇಕು, ಡಿಪೋಗೆ ನಮ್ಗೆ ಈ ಬಸ್ ಬೇಕು, ಅಲ್ಲೇ ಬಸ್ ಕೊಡ್ಬೇಕು, ಇದನ್ನು ತಪ್ಪಿಸಬೇಕು ಅಂತೇಳಿ ಈಗಾಗಲೇ ನಮ್ಮ ನಾಯಕರಾದಂತ ರಾಮಲಿಂಗ ರೆಡ್ಡಿ ಅವರು ಸುಮಾರು 6 ಕೋಟಿ ವೆಚ್ಚದಲ್ಲಿ ಸಂಪೂರ್ಣವಾಗಿ ಎಲ್ಲ ಕಡೆ ಕಾಂಕ್ರೀಟ್ ರಸ್ತೆಗಳಾಗಬೇಕು, ಚರಂಡಿ ಆಗಬೇಕು ಅಂತಕ್ಕಂಥ ಮಾತನ್ನ ಏನ್ ಕೊಟ್ಟಿದ್ದು ಈಗಾಗಲೇ ಅದು ಕೂಡ